ಬೀದರ್ನಲ್ಲಿ ಜೋರಾಗಿದೆ ಪ್ರೋಟೋಕಾಲ್ ಪಾಲಿಟಿಕ್ಸ್. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹೈ ಡ್ರಾಮಾ ನಡೀತಾ ಇದೆ. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವಿರುದ್ಧ ಶಿಷ್ಟಾಚಾರ ಉಲ್ಲಂಘನೆಯ ಆರೋಪ ಕೇಳಿಬರ್ತಾ ಇದೆ. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವಿರುದ್ಧ ಶಿಷ್ಟಾಚಾರ ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ಸಿದ್ದು ಪಾಟೀಲ್ ಕಾರ್ಗೆ ಕೈ ಕಾರ್ಯಕರ್ತರಿಂದ ಮುತ್ತಿಗೆಯನ್ನ ಹಾಕಲಾಗಿದೆ. ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಜೆಪಿ ಅಳವಡಿಸಿದಂತಹ ಬ್ಯಾನರ್ನಿಂದ ಗೊಂದಲ ಉಂಟಾಗಿ ಹೈ ಡ್ರಾಮಾ ನಡೆದಿದೆ. ಅಭಿವೃದ್ಧಿ ಯೋಜನೆಯ ಭೂಮಿ ಪೂಜೆಗೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರುವ ಆರೋಪ ಕೇಳಿಬರ್ತಾ ಇದೆ. ಕಾರ್ಯಕ್ರಮಕ್ಕೆ ನಮ್ಮ ನಾಯಕರನ್ನ ಆಹ್ವಾನಿಸಿಲ್ಲ ಅಂತ ಹೇಳಿ ಕಿಡಿಕಾರಲಾಗ್ತಾ ಇದೆ. ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ರನ್ನ ಕಡೆಗಣಿಸಿದ್ದಾರೆ. ಶಂಕುಸ್ಥಾಪನೆ ಮಾಡಬಾರದು ಅಂತ ಹೇಳಿ ಕೈ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಶಾಸಕ ಸಿದ್ದು ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಒಂದ್ ಕೇಳಿದ್ರೆ ಒಂದ್ ಕಿಲೋಗೆ ಉತ್ತರ ಕೊಡ್ತೀವಿ. ಯಾವುದೇ ರೀತಿಗೆ ಯಾವುದೇ ಇದಕ್ಕೆ ಯಾವುದೇ ಹೆದರಾಲ್ದೆ ಯಾವುದೇ ನಮ್ಮ ಕಾರ್ಯಕರ್ತರ ಮ್ಯಾಗಾಗಲಿ ಯಾರ ಮ್ಯಾಗೆ ಆಗಲಿ ಅನ್ಯಾಯ ಅಥವಾ ಎಲ್ಲರ ಧಮಕಿ ಕೊಡೋದು ಮಾಡ್ರು ಅಂದ್ರೆ ಅವ್ರೊಬ್ರಿಗೆ ಧಮಕಿ ಕೊಟ್ಟರು ಅವ್ರಿಗೆ 10 ಮಂದಿ ಧಮಕಿ ಕೊಡ್ತೀವಿ. ಅವ್ರೊಬ್ರಿಗೆ ಹೊಡೆದ್ರೆ ಅಂದ್ರೆ 10 ಮಂದಿ ಹೊಡಿತೀವಿ. ಅವ್ರು ಪ್ರೇಮ್ನಿಂದ ಇದ್ದು ನಾವು ಪ್ರೇಮ್ನಿಂದ ಇರ್ತೀವಿ. ಇಷ್ಟೇನು ಅವ್ರಿಗೆ ಹೇಳೋದು. ಇವತ್ತು ನೀವು ಹೇಳ್ತಾ ಇದ್ರಿ ಪ್ರೋಟೋಕಾಲ್ ಏನಂತದ ಹೇಳ್ರಿ ನಂಗೆ. ಯಾವ್ದ್ರ ಕಡೆ ಬಂದ್ರು ಚಿಡ್ಗುಪ್ಪಾಗ ನಿನ್ನೆ ಅವರೆಲ್ಲ ವಾಟ್ಸಪ್ ಫೇಸ್ಬುಕ್ ಗ್ರೂಪ್ ನಿನ್ನೆ ಹಾಕ್ಯಾರಿಲ್ಲ ಅವರೆಲ್ಲ ಬಿಜೆಪಿ ಗ್ರೂಪ್ ಬಂದ ನೋಡ್ರಿ ಎಲ್ಲರೂ ಶಾಸಕರದು ಏನಪ್ಪಾ ಅಂದ್ರೆ ನಾಳೆಗೆ ಇದ್ರದ್ದು ಇದೆ ಅಂತ ಹಾಕಿದಾರೆ. ಮತ್ ಹಾಕಿಲ್ಲ ಮ್ಯಾಕ ಶಾಸಕರು ಏನಾದ್ರು ಬುದ್ಧಿ ಇದೇನ ಇಲ್ಲವ್ರಿ. ಮತ್ ಅವ್ರ ಕಾರ್ಯಕರ್ತರಿಗೆ ಕೇಳ್ಬೋದಿತ್ತಲ್ಲ, ಇಲ್ಲಪ್ಪ ನಾ ವಿಸಿಟ್ಗೆ ಬರ್ತಾ ಇದ್ದೀನಿ, ನೀವ್ ಈ ರೀತಿ ಯಾಕೆ ಬ್ಯಾನರ್ದಾಗ ಫೇಸ್ಬುಕ್ದಾಗ ಇದರಾಗ ಹಾಕಿದ್ರಿ, ನೀವ್ ಯಾಕೆ ಮಂದಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದೀರ ಅಂತ ಹೇಳಿ ಅವ್ರ ಶಾಸಕರು ಅದಕ್ಕೆ ರಿಪ್ಲೈ ಮಾಡಿದ್ರೆ ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ಮಠಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಈ ಪ್ರೋಟೋಕಾಲ್ ಉಲ್ಲಂಘಿಸಿ ಭೂಮಿ ಪೂಜೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಕಾರ್ಯಕರ್ತರು ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಸದ್ಯ ಪರಿಸ್ಥಿತಿ ಹೇಗಿದೆ?
ರಮ್ಯಾ, ಖಂಡಿತವಾಗ್ಲೂ ಏನು ಬೀದರ್ನ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಬಿಜೆಪಿಯಿಂದ ಶಾಸಕ ಸಿದ್ದು ಪಾಟೀಲ್ ಇದ್ದಾರೆ. ಅದೇ ಜೊತೆಗೆ ಕಾಂಗ್ರೆಸ್ನಿಂದ ಇಬ್ರು MLC ಭೀಮರಾವ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ಇದ್ದಾರೆ. ಇಲ್ಲಿ ಆಗ್ತಿರುವಂತಹ ಸಮಸ್ಯೆ ಏನಂತಂದ್ರೆ ಹುಮ್ನಾಬಾದ್ ನಲ್ಲಿ ಪ್ರತಿ ಬಾರಿಯೂ ಪ್ರೋಟೋಕಾಲ್ ಮತ್ತು ಕ್ರೆಡಿಟ್ ವಾರ್ಡ್ ಜೋರಾಗಿದೆ. ಇದರಿಂದ ಬಿಜೆಪಿ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ದ್ವೇಷ ಉಂಟಾಗ್ತಾ ಇದೆ. ಯಾಕೆ ನಿನ್ನೆ ಏನು ಚೆಡುಗುಪ್ಪಕ್ಕೆ ಹುಮ್ನಾಬಾದ್ನ ಸಿದ್ದು ಪಾಟೀಲ್ ಅವರು ಅಲ್ಲಿ ಒಂದು ಆಸ್ಪತ್ರೆಯ ಮೇಲ್ದರ್ಜೆ ಕಟ್ಟಡ ಉದ್ಘಾಟನೆ ಮತ್ತು ಅಲ್ಲಿ ವಸತಿ ನಿಲಯ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅಂತ ಅಲ್ಲಿ ಚೆಡುಗುಪ್ಪದ ಬಿಜೆಪಿ ಕಾರ್ಯಕರ್ತರು ಕೆಲ ಬ್ಯಾನರ್ ಗಳನ್ನ ಅಳವಡನೆ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಬಿಜೆಪಿಯ ಸಿದ್ದು ಪಾಟೀಲ್ ಅವರು ಚೆಡುಗುಪ್ಪಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶಗೊಂಡು ಅವರ ಕಾರಿಗೆ ಮುತ್ತಿಗೆಯನ್ನ ಹಾಕಿ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವಿರುದ್ಧ ಧಿಕ್ಕಾರಗಳ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಪ್ರೋಟೋಕಾಲ್ ಪ್ರಕಾರ ಇವರು ಭೂಮಿ ಪೂಜೆ ಮಾಡ್ಲಿಕ್ಕೆ ಬಂದಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂತಂದ್ರೆ ಪ್ರಮುಖವಾಗಿ ಯಾವುದೇ ಒಂದು ಅಭಿವೃದ್ಧಿ ಯೋಜನೆ ಆಗಿರ್ಬೋದು ಮತ್ತೆ ಉದ್ಘಾಟನೆ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಭಾಗಿಯಾಗಿರ್ಬೇಕಾಗುತ್ತೆ. ಹೀಗಾಗಿ ಅಲ್ಲಿ ಏನು ಸಿದ್ದು ಪಾಟೀಲ್ ಅವರು ಭೂಮಿ ಪೂಜೆಗೆ ಬರ್ತಾ ಇದ್ದಾರೆ ಅಂತ ಬ್ಯಾನರ್ ಅಳವಡಿಕೆ ಮಾಡಿದ್ದರಿಂದ ಸಾಕಷ್ಟು ಒಂದು ಗೊಂದಲದ ವಾತಾವರಣ ಉಂಟಾಗಿತ್ತು. ಈ ಹಿಂದೆ ಕೂಡ ಬಿಜೆಪಿ ಕಾರ್ಯಕರ್ತರು ಮತ್ತು ಇಲ್ಲಿನ ಕಾಂಗ್ರೆಸ್ನ ಕಾರ್ಯಕರ್ತರ ಮಧ್ಯೆ ಸಾಕಷ್ಟು ಒಂದು ಮಾತಿನ ಚಕಮಕಿ, ವಾಗ್ವಾದ ಮತ್ತು ಇಂತಹ ಘಟನೆಗಳು ಇತ್ತೀಚೆಗೆ ಜಾಸ್ತಿ ಕಾಣ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಒಟ್ಟಲ್ಲಿ ಏನು ಈ ಬಿಜೆಪಿಯ ಶಾಸಕ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ನ MLCಗಳಾಗಿರುವಂತಹ ಭೀಮರಾವ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ಇವರೆಲ್ಲರೂ ಕೂಡ ಸಂಬಂಧಿಕರೇ ಆಗಿದ್ದಾರೆ. ಹೀಗಾಗಿ ಇವರ ಒಂದು ಸಂಬಂಧಿಕರ ಫೈಟ್ ನಿಂದ ಅಭಿವೃದ್ಧಿ ಕಾರ್ಯಗಳು ಕೂಡ ಕುಂಠಿತವಾಗ್ತಿದ್ದಾವೆ ಅಂತ ಇಲ್ಲಿನ ಜನಗಳು ಮಾತನಾಡ್ತಾ ಇದ್ದಾರೆ. ಏನು ನಿನ್ನೆ ಚೆಡುಗುಪ್ಪಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಅಭಿವೃದ್ಧಿ ಕಾರ್ಯ ಉದ್ಘಾಟನೆ ಮತ್ತು ಭೂಮಿ ಪೂಜೆಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಒಂದು ವಾತಾವರಣ ಆಗಿದೆ. ಈ ಹಿಂದೆ KDP ಸಭೆಯಲ್ಲೂ ಕೂಡ ಪ್ರೋಟೋಕಾಲ್ ನಿಯಮ ಉಲ್ಲಂಘನೆ ಆಗ್ತಿದೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆರೋಪವನ್ನ ಮಾಡಿದ್ರು. ಅಂದ್ರೆ ಒಟ್ಟಿನಲ್ಲಿ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರ ನಡುವೆ ಕ್ರೆಡಿಟ್ ವಾರ್ಡ್ ಮತ್ತು ಪ್ರೋಟೋಕಾಲ್ನ ಇದರಿಂದ ದ್ವೇಷದ ವಾತಾವರಣ ಹುಮ್ನಾಬಾದ್ ನಲ್ಲಿ ನಿರ್ಮಾಣವಾಗಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.